ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಅವಲಕ್ಕಿಯಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಬೋಂಡ ಅಂತ ಹೇಳ್ಬೋದು ನೀವು. ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಬೌಲಷ್ಟು ನಾನು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಅವಲಕ್ಕಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾನು ಅವಲಕ್ಕಿನ 2ರಿಂದ 3 ಸಲ ನಾನು ವಾಶ್ ಮಾಡ್ಕೊಳ್ತೀನಿ. ಅಂದರೆ ಅದರೊಳಗೆ ಕಸ ಎಲ್ಲ ಇರುತ್ತಲ್ಲ, ಕಸ ಧೂಳು ಎಲ್ಲ, ಅದಕ್ಕೋಸ್ಕರ 2-3 ಸಲ ನಾನು ವಾಶ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅದಕ್ಕೆ ಸ್ವಲ್ಪ ಅಷ್ಟೇ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಬಿಡ್ತೀನಿ. ನೋಡಿ, ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದಕ್ಕೆ. ಈಗ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. 20 ನಿಮಿಷ ಸಾಕು. ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಟ್ಬಿಡೋಣ. ಬನ್ನಿ, ಈಗ ನೆಂದಾದಮೇಲೆ ತೋರಿಸ್ತೀನಿ ಈಗ ಹೇಗೆ ನೆಂದಿದೆ ಅಂತ. ನೋಡಿ, ಕಾಣಿಸ್ತಿದೆಯಲ್ಲ, ಈ ಥರ ಕೈಯಲ್ಲಿ ನಾವು ಮುಟ್ಟಿದ್ರೆ ಈ ಥರ ಅನ್ನದ ಥರ ಮೆತ್ತಗೆ ಬರಬೇಕು. ಇವಾಗ ಬನ್ನಿ, ಈಗ ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನು ಮಿಕ್ಸಿ ಜಾರ್ ಒಳಗೆ ಅವಲಕ್ಕಿನೆಲ್ಲ ನೆನೆಸಿಟ್ಕೊಂಡಿದ್ನಲ್ಲ 20 ನಿಮಿಷ, ಅದನ್ನೆಲ್ಲ ನಾನೀಗ ಮಿಕ್ಸರ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ, ಮಿಕ್ಸರ್ ಒಳಗೆ ನಾನೀಗ ಅವಲಕ್ಕಿ ಜೊತೆಗೆ 1 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ. 1 ಕಪ್ ಆದರೆ ಸಾಕಿದ್ದಕ್ಕೆ. ಅದೇ ಕಪ್ಪಲ್ಲಿ ನಾನು ಮೊಸರು ತೊಗೊಳತ್ತೀನಿ. ನೋಡಿ, 1 ಕಪ್ ಮೊಸರು ತೊಗೊಂಡಿದ್ದೀನಿ. ನೆಕ್ಸ್ಟು ಅದೇ ಕಪ್ಪಲ್ಲೇ ನಾನು ನೀರು ತೊಗೊಂಡಿದ್ದೀನಿ. ಬನ್ನಿ, ಇವಾಗ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಹೆಂಗೆ ರುಬ್ಕೊಂಡಿದ್ದೀನಿ ಕಾಣಿಸ್ತಿದೆಯಲ್ಲ. ನೋಡಿ, ತಕ್ಕೊಂಡಿದ್ದೀನಿ ಇವಾಗ ನೋಡಿ, ಅದಕ್ಕೆ ಏನೇನು ಬೇಕಾಗಿದೆ ಅಂತಂದರೆ ತೋರಿಸ್ತೀನಿ. ಈರುಳ್ಳಿ ಮತ್ತು ಇದು ಹಸಿ ಶುಂಠಿ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇರ್ತದಲ್ಲ, ಅದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ನಾನು ಈಗ ಒಂದ್ಸಲಿ ಸ್ವಲ್ಪನೇ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಅಷ್ಟೇ ಸಾಕು. ಬೇಕಾದರೆ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಬೋದು. ಇಷ್ಟ ಆದರೆ ಸಾಕಿದ್ದಕ್ಕೆ. ಈಗ ಒಂದ್ಸಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಬರೋಣ. ಬನ್ನಿ, ಎಲ್ಲ ಅದಕ್ಕೆ ಹಿಟ್ಟೊಳಗೆ ನಾವೇನೇನು ಹಾಕಿದ್ದೀವಲ್ಲ ಎಲ್ಲ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದ್ಸಲಿ ಚೆನ್ನಾಗಿ ಒಂದು ಸ್ಪೂನಿಂದ ಅದನ್ನೆಲ್ಲ ಕಲಿಸ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಆಗಿದೆ. ಈಗ ನಾನು ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಬಿಸಿಯಾಗಿದೆ. ಇವಾಗ ನಾನು ಒಂದು ಸ್ಪೂನಿಂದ ನಾನು ಒಂದೊಂದೇ ಸ್ಪೂನು ಹಾಕ್ಕೊಳ್ತಾ ಬರ್ತೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಮನೆಯಲ್ಲಿ ನಮಗೆ ಕಡಲೆ ಹಿಟ್ಟು ಇಲ್ಲ ಅಂತ ಅಂದರೆ ಒಂದೊಂದ್ಸಲಿ ಈ ಅವಲಕ್ಕಿಯಿಂದ ಮೊಸರು, ಅವಲಕ್ಕಿ ಇಷ್ಟಾದರೆ ಸಾಕು ಇದಕ್ಕೆ. ಆಮೇಲೆ ಸ್ವಲ್ಪ 1 ಕಪ್ ಮೈದಾ ಇಷ್ಟಾದರೆ ಸಾಕು. ಅರ್ಜೆಂಟಿಗೆ ನಾವು ಈ ಥರ ಮಾಡ್ಕೊಳ್ಬೋದು. ತುಂಬ ಕ್ರಿಪ್ಸಿಯಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಅನಿಸುತ್ತೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ನೀವು ನಮಗೆ ಸಪೋರ್ಟ್ ಮಾಡಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಒಂದ್ಸಲಿ ಎಲ್ಲ ಹಾಕ್ಕೊಂಡು ಒಂದ್ಸಲಿ ನಾನು ಮತ್ತೆ ತಿರುಗಿಸ್ಕೊಳ್ತೀನಿ. ನಾವು ಇದನ್ನು ಜೋರು ಗ್ಯಾಸ್ ಉರಿ ಇಟ್ಟು ನಾವು ಇದನ್ನು ಬೇಯಿಸೋದ್ರಿಂದ ಸೀದೋಗ್ಬಿಡುತ್ತೆ. ನೋಡಿ, ನಾನು ಹೇಗೆ ಈಗೆಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹೇಗೆ ತೆಗೆದಿದ್ದೀನಿ ನೋಡಿ, ಹೇಗೆ ಕಾಣಿಸ್ತಿದೆ. ಅದಕ್ಕೆ ನಾನು ಮೊಸರು ತೊಗೊಂಡಿದ್ದೀನಿ 1 ಬೌಲಷ್ಟು. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಇದು. ನೋಡಿ, ಈಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಕ್ರಿಪ್ಸಿ ಆಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.